See, chapter determinants. So ಇದರಲ್ಲಿ ಬಹಳಷ್ಟು ಮಾರ್ಕ್ಸ್ ಬರ್ತಾವೆ ಈ ಸಲ 2022 ಎಕ್ಸಾಮಿಗೆ. 1 ಮಾರ್ಕಿನ ಬರ್ತದೆ, 2 ಮಾರ್ಕಿನ ಬರ್ತದೆ, 3 ಮಾರ್ಕಿನ ಬರ್ತದೆ, 4 ಮಾರ್ಕಿನ ಬರ್ತದೆ, 5 ಮಾರ್ಕಿನ ಬರ್ತದೆ. ಸೊ ಎಲ್ಲಾನು 1 2 3 4 5 15 ಮಾರ್ಕ್ ಆಲ್ಮೋಸ್ಟ್. ಓಕೆ, ಸೊ ಡಿಟರ್ಮಿನೆಂಟ್ ನೋಡ್ರಿ 1 ಮಾರ್ಕಿಗೆ 1 ಅಥವಾ 2 ಬರಬಹುದು. ಮೊದಲ ಕ್ವೆಶ್ಚನ್ ಪೇಪರ್ ನೋಡಿದ್ರೆ ನೀವು ಎಷ್ಟದ 1 ಮಾರ್ಕಿನ 1 or 2 ಬರಬಹುದು. ಸೊ ಅದಕ್ಕೆ ನೋಡ್ರಿ ಲಕ್ಷ ಫಸ್ಟ್ 1 ಮಾರ್ಕಿನ ಕವರ್ ಮಾಡೋಣ. ಇಲ್ಲಿ 4 ಟೈಪ್ ತಗೊಂಡು ನಾನು ಇದೇ ಟೈಪ್ ಎಕ್ಸಾಮ್ ಕ್ವೆಶ್ಚನ್ಸ್ ಗಳನ್ನು ಕೇಳ್ತಾರೆ 1 ಮಾರ್ಕ್. ಸೊ ನೋಡಿ ಏನದ ಫಸ್ಟ್ ಪ್ರಶ್ನೆ, ಫೈಂಡ್ ದ ವ್ಯಾಲ್ಯೂ ಆಫ್ x if 3x x1 3 2 4 1. ಇದೊಂದದ ಇದೇ ಟೈಪ್ ಇನ್ನೊಂದು ಪ್ರಶ್ನೆ ಅದ ರಿಪೀಟೆಡ್ ಆಗಿ ಅವನ್ನ ಕೇಳ್ತಿರ್ತಾರೆ. ನೀವು ಹಿಂದಿನ ಕ್ವೆಶ್ಚನ್ ಪೇಪರ್ ನೋಡ್ರೆ ಗೊತ್ತಾಗ್ತದ ಯಾವ ಟೈಪ್ ಮಾಡಬೇಕು ನೋಡ್ರಿ. ಇದು ಡಿಟರ್ಮಿನೆಂಟ್ ಅದ. ಒಂದೇ ಪ್ರಶ್ನೆ ತಗೊಂಡ್ರೆ ಮಾಡ್ತೀನಿ ನೋಡ್ರಿ. ಒಂದೇ ಮಾಡ್ತೀನಿ ಇಷ್ಟರಾಗ, ಇಲ್ಲಿ ಎರಡನೇ ಮಾಡ್ತೀನಿ. ಓಕೆ, ಇಲ್ಲಿ ಒಂದೇ ಮಾಡ್ತೀನಿ, ಸೆಕೆಂಡ್ ಒನ್ ಇಲ್ಲಿ ಮಾಡೋಣ, ಥರ್ಡ್ ಒನ್ ಇಲ್ಲಿ ಮಾಡೋಣ, ಫೋರ್ತ್ ಒನ್ ಇಲ್ಲಿ ಓಪನ್ ಪ್ಲೇಸ್ ಮಾಡೋಣ. ಎಸ್, ನೋಡಿ ಫಸ್ಟ್ ಒನ್ ಏನದ 3x x1 3 2 4 ನೋಡಿ. ಇದು ಡಿಟರ್ಮಿನೆಂಟ್ ಅದ. ಡಿಟರ್ಮಿನೆಂಟ್ ಇಂದ ಡೈರೆಕ್ಟ್ ಈ ವ್ಯಾಲ್ಯೂ ನೋಡಬಾರ್ದು. ಡಿಟರ್ಮಿನೆಂಟ್ ಇಂದ ವ್ಯಾಲ್ಯೂ ಅನ್ನು ಕಂಡು ಹಿಡ್ಕೋಬೇಕು. ಮ್ಯಾಟ್ರಿಕ್ಸ್ ಇಂದ ನೋಡ್ಬೇಕು ಆ ಪ್ಲೇಸ್ ಒಳಗೆ ವ್ಯಾಲ್ಯೂ ಕಂಡು ಹಿಡಿದನ್ನ ಡಿಟರ್ಮಿನೆಂಟ್ ಮಾಡಬೇಕು. ಇದನ್ನ 3 1s are 3 minus x into x x square equal to 3 1s are 3 4 2s are 8. ರೈಟ್. ಸೊ ಈಗ ಏನಾಯ್ತು ನೋಡ್ರಿ, x ಸ್ಕ್ವೇರ್ ಆ ಕಡೆ ಒಯ್ಯಿರಿ, 3 plus x square ಈ n ಈ ಕಡೆ ತಗೊಂಡ್ರೆ 3 plus 3 3 ಕ್ಯಾನ್ಸಲ್ ಆಗಲಿ. ಸೊ x square equal to 8 ಆಗ x is equal to √8 ಅಥವಾ ನೀವು ಇದನ್ನ ಚೆನ್ನಾಗಿ ಬರೆದ್ರೆ 2√2. ಇಷ್ಟು ಮಾಡಿದ್ರೆ ನೀವು 1 ಮಾರ್ಕ್ ಸಿಗುತ್ತೆ. ಫೈನ್. ತಿಳಿತಲ್ಲ ಏನ್ ಮಾಡ್ಕೋಬೇಕು ಮೆಥಡ್ ನೋಡ್ರಿ. ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡು ಹಿಡ್ಕೋಬೇಕು. that should be equal to the value of this determinant. ಇಷ್ಟ. ಸೊ ಯಾಕೆ ಈ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಹುಡುಗರು ಕನ್ಫ್ಯೂಸ್ ಆಗ್ತಾವ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಒಳಗೆ. ಇಲ್ಲಿ ಏನದ x ಅದ ಇಲ್ಲ ಇಲ್ಲಿ 2 ಅದ, x equal to 2 ಅಥವಾ x equal to 4 ಬರ್ಬಿಡ್ತಾರ. ಹಂಗ ಬರೀಬಾರ್ದು. ಅಂಡರ್ಸ್ಟುಡ್? ತಿಳಿತಲ್ಲ ಆ ಟೈಪ್ ಬರೀಬಾರ್ದು. ಅದು ಮ್ಯಾಟ್ರಿಕ್ಸ್ ಆಗಿತ್ತಂದ್ರೆ ಹೀಗಿತ್ತಂದ್ರೆ corresponding elements are equal ಇರ್ತಾವೆ. if the two matrices are equal the corresponding elements are equal. but determinant ಇನ್ನ value of determinant find out ಮಾಡ್ಕೋಬೇಕು. ಆಮೇಲೆ ಇದ್ರ value of determinant ಕೂಡ also find out ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ ಏನದ ನೋಡಿ. a equal to 1 2 3 4 then find 2a. ಮ್ಯಾಟ್ರಿಕ್ಸ್ ಕೊಟ್ಟಾರೆ ಬಟ್ ಏನ್ ಕಂಡು ಹಿಡಿಬೇಕು ನಾವು 2a ಕಂಡು ಹಿಡಿಬೇಕು. 2a ಕಂಡು ಹಿಡಿದ ಆಮೇಲೆ ಅದಕ್ಕೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡು ಹಿಡಿಬೇಕು. ಆಯ್ತಾ? ಫಸ್ಟ್ ಹೆಂಗದ ನೋಡ್ರಿ, ಡಿಟರ್ಮಿನೆಂಟ್ ಆಫ್ 2a ಅಂತ 2a ನ ಮೊದಲು ಕಂಡು ಹಿಡಿಬೇಕು, ಆಮೇಲೆ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡು ಹಿಡಿಬೇಕು. ಸೊ ಎರಡನೇ ಪ್ರಶ್ನೆ ಏನಿದೆ ನೋಡ್ರಿ, ತಗೋತನು 2a ಮಾಡ್ಕೋತನು. 2a ಎಷ್ಟಾಗುತ್ತೆ ನೋಡ್ರಿ, 1 2 3 4 ಅಂದ್ರೆ 2 4 6 8. ಇದರ ಡಿಟರ್ಮಿನೆಂಟ್ ಕಂಡು ಹಿಡಿಬೇಕು. ಡಿಟರ್ಮಿನೆಂಟ್ ಆಫ್ 2a ಅಂದ್ರೆ ಇದಕ್ಕೆ ಡಿಟರ್ಮಿನೆಂಟ್ ಹಾಕಬೇಕು. 2 4 6 8 ಮಲ್ಟಿಪ್ಲೈ ಮಾಡಿ. 2 8s are 16, 6 4s are 24. 16 minus 24 is minus ಇಷ್ಟ. ಡಿಟರ್ಮಿನೆಂಟ್ ವ್ಯಾಲ್ಯೂ ಮೈನಸ್ ಬಂದ್ರೆ ನಡೀತದೆ, ನೋ ಪ್ರಾಬ್ಲಮ್. ಸೊ ಈ ಟೈಪ್ ಕೂಡ ಪ್ರಶ್ನೆಗಳನ್ನ ಕೇಳಬೇಕು. 1 ಮಾರ್ಕಿನ ಪ್ರಶ್ನೆಗಳಿವೆಲ್ಲ. ಇಲ್ಲೊಂದು ಅದ ನೋಡಿ ಮೂರನೇ ಕ್ವಶ್ಚನ್. ಇದನ್ನ 17 ಮತ್ತು 2020 ಒಳಗೆ ಕೇಳ್ಯಾರ. 2017 ಮತ್ತು 2020 ಇವೆಲ್ಲ ಎಕ್ಸಾಮ್ ಕ್ವಶ್ಚನ್ಸ್ ತಗೊಂಡಿದ್ದೀನಿ ನಾನು. ಇಲ್ಲಿ ಮೂರನೇ ಪ್ರಶ್ನೆ ಏನದ ಹೆಂಗದ ನೋಡ್ರಿ, ಇದ ಲಕ್ಷ ಕೊಡ್ರಿ. ಥರ್ಡ್ ಕ್ವಶ್ಚನ್. ಸೊ ನೋಡಿ ಮೂರನೇ ಪ್ರಶ್ನೆ ಹೆಂಗದ ನೋಡ್ರಿ. a equal to 8 then find a inverse. determinant of a equal to 8 ಅದ, we have to find out determinant of a into a inverse. ಲಕ್ಷ ಕೊಡ್ರಿ. ಯಾವಾಗಲೂ determinant of a ಎಷ್ಟು ಇರ್ತದ, determinant of a inverse usually ಅಷ್ಟೇ ಇರ್ತದ. sometimes it may come negative ಅಷ್ಟೇ, but value ಸೇಮ್ ಇರ್ತದ. ಯಾವಾಗ ನಾವು mod ಹಾಕಿದೀವಿ ಅಂದ್ರೆ it will be the square. a into a inverse is nothing but a square. a square ಅಂದ್ರೆ 8 square. determinant of a square is 8 square, that is 60. ಈ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ತಿಳಿತಾ? ಸ್ವಲ್ಪ ಕರೆಕ್ಟ್ ಓಕೆ. ಸೊ ಇನ್ನೊಂದು ಫೋರ್ತ್ ಕ್ವಶ್ಚನ್ ಅದ ನೋಡ್ರಿ. if a equal to 2 3 5 8 find adjoint of a. adjoint of a 1 ಮಾರ್ಕಿಂಗ್ ಕೇಳ್ತಾರ. ಒಂದು ವೇಳೆ 2 cross 2 ಮ್ಯಾಟ್ರಿಕ್ಸ್ ಆಗಿರ್ತದ ನೋಡ್ರಿ, ಭಾಳ ಈಸಿ. a 2 3 5 8 ಕೊಟ್ಟಿರ್ತಾರೆ. adjoint ಗೆ ಹಿಡಿದು ಭಾಳ ಈಸಿ. adjoint of a ಅಂದ್ರೆ ಏನು ಮಾಡ್ಕೋಬೇಕು ನೋಡ್ರಿ, CET ಟ್ರಿಕ್ ಅಪ್ಲೈ ಮಾಡಬೇಕು. ಇಲ್ಲಿ 2 3 5 8 ನ
ನೋಡ್ರಿ ಇವೇನಿರ್ತಾವಲ್ಲ ಪ್ರಿನ್ಸಿಪಲ್ ಡಯಾಗೋನಲ್ ಅಂತ ಕರೀತಾರೆ. ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು. 2 8 ಇದ್ದದನ್ನ 8 2 ಮಾಡ್ಕೋಬೇಕು. ಪ್ರಿನ್ಸಿಪಲ್ ಡಯಾಗೋನಲ್ ಫಸ್ಟ್ ಡಯಾಗೋನಲ್ ಅನ್ಕೊಳ್ಬೇಕು. ಫಸ್ಟ್ ಡಯಾಗೋನಲ್ ಉಲ್ಟಾ ಪಲ್ಟಾ ಆಗಬೇಕು, ಎಕ್ಸ್ಚೇಂಜ್. ಸೆಕೆಂಡ್ ಡಯಾಗೋನಲ್ ಇದ್ದಾಗ ಇರಬೇಕು, ಸೈನ್ ಬದಲಾಗಬೇಕು. 3 5 ಬಟ್ ಸೈನ್ ಪ್ಲಸ್ ಆಗಿದೆ ಆಲ್ರೆಡಿ ಮೈನಸ್. ಈ 4 ಟೈಪ್ ಪ್ರಶ್ನೆಗಳೊಳಗೆ ನಿಮಗೆ 1 ಅಥವಾ 2 ಪ್ರಶ್ನೆ ಬರ್ತದ ಫೈನಲ್ ಎಕ್ಸಾಮ್. ಅಂಡರ್ಸ್ಟುಡ್? ಸೊ ಈ 4 ಟೈಪ್ ಪ್ರಶ್ನೆಗಳನ್ನ ತಗೊಳ್ಳೋಣ. ಓಕೆ ನೋಡಿ, ಡಿಟರ್ಮಿನೆಂಟ್ಸ್ ಮೇಲೆ 2 ಮಾರ್ಕ್ ಕ್ವೆಶ್ಚನ್ಸ್. 2 ಮಾರ್ಕ್ ಕ್ವೆಶ್ಚನ್ಸ್ ಯಾವ ತರ ಬರಬಹುದು? ಬಹಳ ಈಜಿ ಇರ್ತದೆ ಡಿಟರ್ಮಿನೆಂಟ್ಸ್ ಮೇಲೆ 2 ಮಾರ್ಕ್ ಕ್ವೆಶ್ಚನ್. ಯಾಕಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಇಕ್ವೇಷನ್ ಆಫ್ ಲೈನ್ ಎರಡು ಅದಾವ ನಮ್ಮ ಡಿಟರ್ಮಿನೆಂಟ್ಸ್ ಮೇಲೆ. ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ ಟು ಹಾಫ್ ಆಫ್ ದ ಡಿಟರ್ಮಿನೆಂಟ್ ನೆನಪಿಟ್ಕೋಬೇಕು. ಹಾಫ್ ಅದರ ಡಿಟರ್ಮಿನೆಂಟ್ ಹಾಕೋಬೇಕು. ಟ್ರಯಾಂಗಲ್ ಅಂತ 3 ವರ್ಟೈಸಸ್ ಅನ್ನು ಹಾಕೋಬೇಕು. ತಿಳಿತಾ? ಎಸ್. ಈಗ ನೋಡ್ರಿ ಹಂಗಾಗ ಫೈಂಡ್ ದ ಇಲ್ಲಿ 3 ಕೊಟ್ಟಿರ್ತಕ್ಕಂಥ 3 ಕ್ವೆಶ್ಚನ್ ಎಕ್ಸಾಮ್ಸ್ ಗೆ ಬಹಳ ಸಲ ಬಿದ್ದಿರ್ತಕ್ಕಂಥ ಪ್ರಶ್ನೆಗಳನ್ನು ತಗೊಂಡಿದ್ದೇನೆ. ಇವಾಗ ಕ್ವೆಶ್ಚನ್ಸ್ ಬರ್ತಾವೆ ಅಥವಾ ಇದರ ಟೈಪ್ ವ್ಯಾಲ್ಯೂಗಳನ್ನು ಬದಲು ಮಾಡಿ ಕ್ವೆಶ್ಚನ್ಸ್ ಕೊಡ್ತಾರೆ. ಇವಾಗ 3 ಟೈಪ್ ಕ್ವೆಶ್ಚನ್ ಒಳಗೆ ನಿಮ್ಗೆ ಒಂದು ಕ್ವೆಶ್ಚನ್ ಬರ್ತದೆ. ಹೌದಾ? ಏನ್ ಕೊಟ್ಟಾರ ನೋಡ್ರಿ, ಫಸ್ಟ್ ಕ್ವೆಶ್ಚನ್ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ವಿತ್ ವರ್ಟೈಸಸ್. ಲಕ್ಷ ಕೊಡ್ರಿ ಇಲ್ಲಿ. ಎಸ್. ಸೊ ವಿ ನೋ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಗೊತ್ತಿರಬೇಕು ನಮಗೆ. ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್. ಓಕೆ, ಸೊ ಫಿಕ್ಸ್ ಮಾಡಿ ಲಾಸ್ಟಿಗೆ 1 1 1 ಮಿಡಲ್ ತಗೋರಿ. -2 -3 3 2 -1 -3. ಸೊ ಹಾಫ್ ಮುಂದೆ ಇರಲಿ. ಇಲ್ಲಿ ನೋಡಿ -2 into bracket cut 2 1s are 2 plus 8 2 1s are 2 -8 into 1 -8, so we have to take plus 8 minus into minus 8 plus 3. So again cut 3 1s are 11 3 1s are 3 1 into -1 we have to take plus 1 plus 1 into cut 3 into -8 -24 -2 into plus 1 is -2, we have to take plus 2. So half. ಓಕೆ, 2 ಟ್ಯಾಗ್ಲೆ 10 10 ಟ್ಯಾಗ್ಲೆ 20 4 ಮೂಲೆ 12 -22 ಒಂದೇ -20. ಹೌದಾ? ಇದು -42 ಪ್ಲಸ್ 12 -30 ಆತು. -30/2. ಓಕೆ, ಡಿಟರ್ಮಿನೆಂಟ್ ಇರ್ತದೆ, ಮಾಡ್ ಇರ್ತದೆ. ಮರಿಬಾರ್ದು ನನ್ನ ಮತ್ತೆ. ಏರಿಯಾ ಶುಡ್ ಬಿ ಅಂಡರ್ ಮಾಡ್, ಬೇಕಾದ್ರೆ ಇಟ್ ಕ್ಯಾನಾಟ್ ಬಿ ನೆಗೆಟಿವ್. ಸೊ -30 ಅಂದ್ರೆ +30 ಆತು. 30/2 ಅಂದ್ರೆ 15 ಸ್ಕ್ವೇರ್ 15 ಸ್ಕ್ವೇರ್ ಯೂನಿಟ್ಸ್. ತಿಳಿತಾ ಇದೆ? ಎಸ್. ಸೊ ಸೆಕೆಂಡ್ ಪ್ರಶ್ನೆ ಅದ ನೋಡ್ರಿ, ಎಲ್ಲಿದ ಅದನ್ನ ತಗೋತ ನೋಡ್ರಿ. ಇಲ್ಲಿ ಅದ ನೋಡ್ರಿ ಪ್ರಶ್ನೆ ಸೆಕೆಂಡ್ ಒನ್. ಇಲ್ಲಿ ಶಾರ್ಟ್ ಆಗಿ ಬಿಡಿಸುತ್ತೋರಿ. ಫೈಂಡ್ ದ ವ್ಯಾಲ್ಯೂ ಆಫ್ k. ನೋಡ್ರಿ, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಗೊತ್ತಿರಬೇಕು. ಹಾಫ್ ಬರ್ಕೋಬೇಕು. ಓಕೆ, ಹಾಫ್ ಬರ್ಕೋತೀವಿ. 1 1 1 1 ಬರ್ಕೋತೀವಿ, ರೈಟ್? ಸೊ ಆ ವರ್ಟೈಸಸ್ ಗಳನ್ನ ಇಲ್ಲಿ ಹಾಕೋತೀವಿ. ಇದು ಏರಿಯಾ ಆಫ್ ಟ್ರಯಾಂಗಲ್. ಡೈರೆಕ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯೋದು ಕೊಟ್ಟಾರೆ ಇದು ಒಂದೇ ಕ್ವೆಶ್ಚನ್. ಬಟ್ ಮೋಸ್ಟ್ ಆಫ್ ದ ಟೈಮ್ ಇಂಥ ಪ್ರಶ್ನೆ ಕೇಳ್ತಾನೆ. ಏನು ಇರ್ತದೆ ಅಲ್ಲಿ? ಏರಿಯಾ ಆಫ್ ಟ್ರಯಾಂಗಲ್ ಅವನ ಕೊಟ್ಟಿದ್ದಾನೆ. ಜಸ್ಟ್ ನೀವು k ವ್ಯಾಲ್ಯೂ ಕಂಡುಹಿಡಿ. k ಅದು ಡಿಟರ್ಮಿನೆಂಟ್ ಒಳಗೆ ಬಂದಿರ್ತದೆ. ಅದನ್ನು ನಾರ್ಮಲ್ ವೇದಾಗ ಸಾಲ್ವ್ ಮಾಡಬೇಕು ಅಷ್ಟೇ. ಅದರ ಏರಿಯಾ ಆಫ್ ಟ್ರಯಾಂಗಲ್ ಇಕ್ವಲ್ ಟು ಬರ್ಕೋಬೇಕಾದ್ರೆ ನೋಡ್ರಿ, ಏರಿಯಾ ಆಫ್ ಟ್ರಯಾಂಗಲ್ ಇಕ್ವಲ್ ಟು ಏನದ ಫಾರ್ಮುಲಾ ಆಗಿ ಹಾಫ್. ಏನದ ಇಲ್ಲಿ ವರ್ಟೈಸಸ್ k0 ಲಾಸ್ಟಿಗೆ 1 1 1 ಫಿಕ್ಸ್ ಮಾಡ್ರಿ. k0 4 0 0 2. ಹೌದಾ? ದಟ್ ಇಂಪ್ಲೈಸ್ ನೋಡಿ, ದಟ್ ಇಂಪ್ಲೈಸ್ ಏನಾದ್ರು ಇದು ಕೊಟ್ಟಾರೆ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟ 4 ಅಂತ ಕೊಟ್ಟಾರೆ. ಸೊ 4 is equal to half into ಇಲ್ಲಿ ಡಿಟರ್ಮಿನೆಂಟ್ ತಗೋರಿ k into ಕಟ್ ಮಾಡ್ರಿ. k into ಏನಾಗತ್ತೆ ನೋಡ್ರಿ, 0 1 0 -2 ಅಂದ್ರೆ -2 ಆಗುತ್ತೆ. ಹೌದಾ? ನೆಕ್ಸ್ಟ್ 0 into anything is 0 ಬಿಟ್ಬಿಡಿ 0. ನೆಕ್ಸ್ಟ್ ಪ್ಲಸ್ 1 into cut 4 2s are 8 8 minus 0 is 8. So 2 4s are 8 minus 2k plus 8. Right. ಲಕ್ಷ ಕೊಡ್ರೆ -2k plus 8. This is under determinant. ಏನೈತೆ ಇದು? ಅಂಡರ್ ಡಿಟರ್ಮಿನೆಂಟ್. ಇದು ಮಾಡ್ ಅಂತೀವಿ ನಾವು. ಡಿಟರ್ಮಿನೆಂಟ್ ಬೇಡ, ಮಾಡ್. ನೋಡಿ, ಯಾವಾಗ ನಾವು ಮಾಡ್ ತೆಗಿತೀವಿ ಈ ಪಾಯಿಂಟ್ ನೆನಪಿಡಬೇಕಾ. ಮೋಸ್ಟ್ ಆಫ್ ದ ಜನ ತಪ್ಪು ಮಾಡ್ತಾರೆ. 2 ಮಾರ್ಕ್ 1 ಮಾರ್ಕ್ ಚಾನ್ಸ್ ಇರ್ತದೆ. ಯಾವಾಗ ನಾವು ಮಾಡ್ ತೆಗಿತೀವಿ, ಮಾಡ್ ಅಪೋಸಿಟ್ ಇರ್ತಕ್ಕಂಥದಕ್ಕೆ ಪ್ಲಸ್ ಆರ್ ಮೈನಸ್ ಬರಬೇಕು. ತಿಳಿತಾ? ಅಂದ್ರೆ ನಾ ಅರ್ಥ ಈಗ ನಾನು -2k plus 8 ಅಷ್ಟ ಬರ್ತೀನಿ ತಿಳ್ಕೊರಿ.
ಈ ಮಾಡ್ ತೆಗೆದ್ನಿ ಅಂದ್ರೆ ಈ ಕಡೆ ಇದಕ್ಕೆ ಪ್ಲಸ್ ಆರ್ ಮೈನಸ್ ಹಚ್ಕೋಬೇಕು. ಪ್ಲಸ್ ಆರ್ ಮೈನಸ್ ಅಂಡರ್ಸ್ಟುಡ್. ಒಂದ್ಸಲ ಪ್ಲಸ್ 8 ತಗೊಂಡ್ ಮಾಡ್ರಿ, ಒಂದ್ಸಲ ಮೈನಸ್ 8 ತಗೊಂಡ್ ಮಾಡ್ರಿ. minus 2k plus 8 is equal to 8. So 8 cancel ಆತು, k equal to 0 ಆತು. minus 2 equal k equal to 0, that implies k equal to 0. ಅದನ್ನ ಇನ್ನೊಂದು ಹೋದನ ಈ ಕಡೆ minus 2k plus 8 is equal to minus 8. So ಇದು ಆ ಕಡೆ ಹೋತಂದ್ರೆ again minus 8 ಆಗ್ತದೆ. ಅದು minus 8 minus 8 minus 16 cancel, 2 ones are 2 8s are. k equal to ಎಷ್ಟಾಯ್ತು 8. k equal to 0 and k equal to 8. Understood? So ಈ ಟೈಪ್ ಪ್ರಶ್ನೆಗಳನ್ನ ಕೇಳ್ತಾರೆ. ಏರಿಯಾ ಆಫ್ ಟ್ರಯಾಂಗಲ್ ನ ಇವೆರಡು ಟೈಪ್ ಪ್ರಶ್ನೆಗಳು ಬರ್ತವೆ, ನೆನಪಿಟ್ಕೋಬೇಕು. ಡೈರೆಕ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯೋದು ಕೊಡಬಹುದು. ಅವಾಗ ಏನು ಮಾಡ್ಕೋಬೇಕು, ಹಾಫ್ ಏರಿಯಾ ಆಫ್ ಟ್ರಯಾಂಗಲ್ ಕೊಡು, ಹಾಫ್ ಡಿಟರ್ಮಿನೆಂಟ್ ಬರ್ಕೋಬೇಕು. 3 × 3 ದ ಲಾಸ್ಟ್ ಕಾಲಮ್ 1 1 1 ಫಿಕ್ಸ್. ಫಸ್ಟ್ 3 ಉಳಿದು ಲೈನ್ ಅಲ್ಲಿ ಫಸ್ಟ್ ರೋ ವರ್ಟೈಸಸ್ ಹಾಕ್ರಿ, ಸೆಕೆಂಡ್ ರೋ ಸೆಕೆಂಡ್ ವರ್ಟೈಸ್, ಥರ್ಡ್ ರೋ ಥರ್ಡ್ ವರ್ಟೈಸ್ ಹಾಕ್ರಿ, ಅಷ್ಟೇ. ಸೊ ಇಷ್ಟ ಆಗ್ತಿದೆ. ಫೈಂಡ್ ಓಕೆ. ಇನ್ನೊಂದು ಅದ ನೋಡಿ ಪ್ರಶ್ನೆ ತಗೋತೀವಿ. ಫೈಂಡ್ ದ ಇಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ 1 2 3 6 ಯೂಸಿಂಗ್ ಡಿಟರ್ಮಿನೆಂಟ್. ಇಕ್ವೇಷನ್ ಕಂಡುಹಿಡಿಬೇಕು. 1 2 3 6 ಎರಡು ಅದಾವ. ಆಗಲೇ 3 ಇರ್ತಿತ್ತು, 3 ರೋದಾಗ ಹಾಕ್ತಿದ್ರಿ ಅವರು. ಇಲ್ಲಿ ಎರಡು ಅದಾವ, ಸೆಕೆಂಡ್ ರೋ ಥರ್ಡ್ ರೋದಾಗ ಹಾಕಬೇಕು. ಫಸ್ಟ್ ರೋ ಎಕ್ಸ್ ವೈ ಇಡಬೇಕು. ತಿಳಿತಾ? ಎಸ್. ಸಿಮಿಲರ್ಲಿ ಇದು ಕೂಡ ಇಕ್ವೇಷನ್ ಆಫ್ ಲೈನ್ ಈಕ್ವಲ್ ಟು ನೋಡಿ ಭಾಳ ಈಸಿ ಅದ ಇದು. 1 1 1 ಫಿಕ್ಸ್ ಇಡ್ರಿ. ನೋಡಿ 1 2 3 6 ಎರಡು ಅದಾವ, ಅದನ್ನ ಸೆಕೆಂಡ್ ಕ ಥರ್ಡ್ ಕ ಹಾಕಬೇಕು. ಫಸ್ಟ್ ಒನ್ ಎಕ್ಸ್ ವೈ ಇಟ್ಬಿಡಬೇಕು, ಯಾಕಂದ್ರೆ ಇಕ್ವೇಷನ್ ಮಸ್ಟ್ ಹ್ಯಾವ್ ಎಕ್ಸ್ ವೈ. ತಿಳಿತಾ? ಇದರ ಅರ್ಥ ಮಾಡಿಬಿಟ್ಟು ಡೈರೆಕ್ಟ್ ಇದನ್ನ ಕಟ್ ಕಟ್ x into 2 1 2 minus 6 ಅಂದ್ರೆ minus 4. ಹೌದಾ? ಬೇಕಾದ್ರೆ ಬರೀರಿ ಒಂದು ಸ್ಟೆಪ್. 2 minus 6. ನೆಕ್ಸ್ಟ್ minus y into ಕಟ್ ಕಟ್ 1 1 1 3 minus 1 3 1 3 1 1 1 1 minus 3. ಹೌದಾ? ಪ್ಲಸ್ 1 into ಎಷ್ಟಾಗುತ್ತೆ ನೋಡ್ರಿ. 1 6 6 6 minus 6 is 0. ಬಿಟ್ಬಿಟ್ಟು. So that is equal to 0 ಅನ್ಕೊಂಡ್ಬಿಡ್ರಿ. So x into 2 minus 6 y into 1 minus 3 minus 4x. Okay, minus y into 1 minus 3 is minus 2 into y, that is plus 2y equal to 0. So this is enough. ಅಥವಾ ನೀವು ಇದನ್ನ ಸೀದಾ ಬರೀತಿದ್ರೆ 2 ಲೆ ಕ್ಯಾನ್ಸಲ್ ಮಾಡಿ ಮೈನಸ್ ಅನ್ನು ಆ ಕಡೆ ಹೋಗೋದು 2x minus y equal to 0. ಈ ಟೈಪ್ ಕೂಡ ಮಾಡಿ, ಅಥವಾ ನಿಮಗೆ ಗೊತ್ತಾಗಲ್ಲ ಅಲ್ಲಿಗೆ ಬಿಟ್ಟು ಫೈನ್. ಸೊ ಇವು 3 ಟೈಪ್ ಪ್ರಶ್ನೆಗಳು ಮಾತ್ರ ಬರ್ತಾವೆ 2 ಮಾರ್ಕ್. ಸೊ 2 ಮಾರ್ಕ್ ಕವರ್ ಆಯ್ತಾ? ಅಂಡರ್ಸ್ಟುಡ್? ಎಸ್. ಎಸ್ ನೋಡ್ರಿ, ಈ ಸಲ ಫಸ್ಟ್ ಟೈಮ್ 2022 ಒಳಗೆ ಡಿಟರ್ಮಿನೆಂಟ್ಸ್ ಆಫ್ 3 ಮಾರ್ಕ್ ಕ್ವೆಶ್ಚನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದಾರ. ಇಷ್ಟು ದಿನ ಇದ್ದಿದ್ದಿಲ್ಲ. ಈ ಸಲ ಕ್ವೆಶ್ಚನ್ಸ್ ಗಳನ್ನು ಸ್ವಲ್ಪ ಹೆಚ್ಚು ಮಾಡಿರೋ ಕಾರಣಕ್ಕಾಗಿ ಒಂದು 3 ಮಾರ್ಕಿಂಗ್ ಕ್ವೆಶ್ಚನ್ ಇಂಟ್ರೊಡ್ಯೂಸ್ ಮಾಡಿದಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇದ ಪ್ರಶ್ನೆ ಕೇಳಿದಾರೆ ಮೋಸ್ಟ್ ಆಫ್ ದ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಎಕ್ಸಾಮ್ಸ್ ಒಳಗೆ. ಸೊ ನಿಮಗೆ ಇದನ್ನ ಬಿಟ್ಟು ಬೇರೆ ಏನು ಬರ್ಬೋದು, ಇನ್ಯಾವುದೇ ಪ್ರಾಪರ್ಟಿಗಳನ್ನ ಯೂಸ್ ಮಾಡ್ಕೊಂಡು ಒಂದು ಪ್ರಶ್ನೆ ಬರುತ್ತೆ. ಪ್ರಾಪರ್ಟಿ ಮೇಲೆ ಪ್ರಶ್ನೆ ಬರೋದಿಲ್ಲ, ಅಂಡರ್ಸ್ಟ್ಯಾಂಡ್? ತಿಳಿತಿಲ್ಲ? ಪ್ರಾಪರ್ಟಿಗಳನ್ನ ಪ್ರೂವ್ ಮಾಡೋ ಟೈಪ್ ಒಂದು ಪ್ರಶ್ನೆ ಬರ್ತದೆ 3 ಮಾರ್ಕ್. ತಿಳಿತಾ? ಸೊ ಹೇಗದ ನೋಡ್ರಿ, ವೆರಿಫೈ ದಟ್ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ರಿಮೇನ್ಸ್ ಅನ್ಚೇಂಜ್ಡ್ ಅಥವಾ ಚೇಂಜಸ್ ಇಟ್ಸ್ ಸೈನ್ಸ್ ಅಂತ ಕೇಳ್ತಾರ ಒಮ್ಮೆ. ಓನ್ಲಿ ಚೇಂಜಸ್ ಇಟ್ಸ್ ಸೈನ್. ಇಫ್ ಇಟ್ಸ್ ರೋಸ್ ಅಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್, ಇದರ ರೋ ಮತ್ತು ಕಾಲಮ್ಗಳನ್ನ ಬದಲು ಮಾಡಿದ್ರೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಒಳಗೆ ಏನು ಬದಲಾವಣೆ ಆಗಬಾರದು. ಅದನ್ನ ಪ್ರೂವ್ ಮಾಡ್ರಿ ಅಂತಂದಾರ. ಭಾಳ ಬುದ್ಧಿ ಆಗೋದಿಲ್ಲ, ಇಲ್ಲಿರ್ತದ ಕೊಟ್ಟಿರ್ತಾರ, ಎಕ್ಸಾಂಪಲ್ ಕೊಟ್ಟಿರ್ತಾರ, ಅದನ್ನ ತಗೋಬೇಕು. ಅದನ್ನ ತಗೊಂಡು ಡೈರೆಕ್ಟ್ ವ್ಯಾಲ್ಯೂ ಕಂಡುಹಿಡಿಬೇಕು, ಡಿಟರ್ಮಿನೆಂಟ್ ವ್ಯಾಲ್ಯೂ. ಅದಾದ್ಮೇಲೆ ಇಂಟರ್ಚೇಂಜ್ ಮಾಡ್ಕೋಬೇಕು ರೋ ಕಾಲಮ್ಗಳನ್ನು, ಅವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ಖಲಾಸ್, ಎರಡು ಈಕ್ವಲ್ ಅದಾವ ಅಂತ ಪ್ರೂವ್ ಮಾಡಿದ್ರೆ ಮುಗೀತು. ಸೊ ಮೊದಲು ತಗೋರಿ, ಕನ್ಸಿಡರ್ delta is equal to determining delta ರೂಪಿಸ್ತೀವಿ ನಾವು 2 0 1 0 minus 3 0 0 0 4 ಎಷ್ಟಾಗುತ್ತೆ ನೋಡ್ರಿ. ಈಗ 2 into plus minus 2 into ಹಿಂಗೆ ಕಟ್ ಮಾಡಿ ಹಿಂಗೆ ಕಟ್ minus 3 into 4 minus 1 0 0 0 ಬಿಟ್ಟು minus 0 into anything ಬಿಟ್ಟು 0 ನಾ plus 1 into 0 into 0 0 0 into minus 3 that is also 0 minus 3 ಬರ್ತಿದ್ರಿ ಮತ್ತೆ. ಓಕೆ, this is also 0. So delta ಭಾಳ ಈಸಿ ನೋಡ್ರಿ, ಈಚೆ ಕಡೆ ಅಷ್ಟು 0 ಆಗಿ ಬಿಡುತ್ತೆ. 12 into minus 2 is
minus 20. Delta होता है? Yes. Now delta dash is by changing row and column, by interchanging row and columns. Row and columns बदल मत करेगा. Delta dash ना बदल बोलो. No. First row is first column over it. First column is written as first row. 0 minus 3 0 1 0. Now find out it. Delta dash equal to 2. अगर ये मुझे 0 0 आतो बराबर नहीं है. First 2 that माइनस हो गया तो 2 into bracket minus 3 into 4 minus 2 0 0 0. खलास. Delta dash minus 24. वही है तो 4 marks. हाँ क्या बोल रहे तो 4 marks. हालो क्या कर? ओके ये नहीं ಬಿಟ್ಟೊಳಗೆ ಇಲ್ಲೊಂದು ಎರಡು ಸ್ಟೆಪ್ ಇಲ್ಲೊಂದು ಎರಡು ಸ್ಟೆಪ್ ಅದು 0 0 ಇಂತ ಈಜಿಲಿ ಕೊಟ್ಟಿದ್ದಾರೆ ನಿಮಗೆ ಎಕ್ಸಾಂಪಲ್ಸ್ ಇದೆ ಇದು ಮಾಡೆಲ್ ಕ್ವೆಶ್ಚನ್ ಪೇಪರ್ ದಾಗ ಇರೋದ್ರಿಂದ ಇದ ಕ್ವೆಶ್ಚನ್ ಬರೋ ಚಾನ್ಸಸ್ ಭಾಳ ಅಗರ ಫಸ್ಟ್ ಟೈಮ್ ಇಂಟ್ರೊಡ್ಯೂಸಿಂಗ್ 3 ಮಾರ್ಕ್ ಕ್ವೆಶ್ಚನ್ಸ್ ಸೊ ಇದರ ಟೈಪ್ ಅಥವಾ ಲೇಟರ್ ಇದನ್ನ ಬದಲು ಮಾಡಿ ಕೇಳಬಹುದು ಅಂತ ಕ್ವೆಶ್ಚನ್ ಇದರ ಟೈಪ್ ಇರ್ತದೆ ಆಲ್ಮೋಸ್ಟ್ ರೋ ಕಾಲಮ್ ಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಬದಲಾಗುವುದಿಲ್ಲ ಓಕೆ ಅಥವಾ ಇನ್ನೊಂದು ಕೇಳಬಹುದು ಇನ್ನೊಂದು ಏನು ಕೇಳಬಹುದು ಹಿಂಗೊಂದು ಕೊಡ್ತಾನ if any two rows or two columns are interchanged the value of the determinant changes with its sign ಅಂತ ಪ್ರೂವ್ ಮಾಡಬೇಕು ನೀವು ಅವಾಗ ಏನು ಮಾಡಬೇಕು ಇಂತಂತ ಎಕ್ಸಾಂಪಲ್ ಕೊಟ್ಟಿರ್ತಾರೆ ನೀವು ಯಾವುದಾದರೂ ಎರಡು ರೋ ಅಥವಾ ಕಾಲಮ್ ಗಳನ್ನು ಬದಲು ಮಾಡ್ಕೋಬೇಕು ಒಂದನೇದು ಎರಡನೇದು ಉಲ್ಟಾ ಪಲ್ಟಾ ಮಾಡ್ಕೊಬಹುದು ಅವಾಗ ಫೈಂಡ್ ಔಟ್ ಮಾಡ್ಕೊಳ್ಳೋದು ಜಸ್ಟ್ ಪ್ಲಸ್ ಇದ್ದು ಮೈನಸ್ ಬರ್ತದೆ ಮೈನಸ್ 24 ಬದಲಿಗೆ ಪ್ಲಸ್ 24 ಬರ್ತದೆ 24 ಇತ್ತಂದ್ರೆ ಅಥವಾ 10 ಬಂದಿದ್ರೆ ಮೈನಸ್ 10 ಅದಷ್ಟು ಆಗ್ತದೆ ಸೊ ಅದೊಂದು ಪ್ರಶ್ನೆ ನೆನಪಿಟ್ಕೋಬೇಕು ಅದನ್ನು ಕೇಳೋ ಚಾನ್ಸಸ್ ಐತೆ 3 ಮಾರ್ಕ್ ಗ್ಯಾರಂಟಿ 80% ಇದ ಕ್ವೆಶ್ಚನ್ ಬರ್ತೈತಿ ಅದು ಬರಲಿಲ್ಲ ಅಂದ್ರೆ ಆ ಕ್ವೆಶ್ಚನ್ ಬರ್ತದೆ the value remains same but it changes with sign if any two rows or any two columns are interchanged ತಿಳಿತಾ ಇದು ಕಂಪ್ಲೀಟ್ rows and columns are interchanged ರೋ ಇದ್ದದ್ರೆ ಕಾಲಮ್ ಗಳನ್ನ ಕಾಲಮ್ ಇದ್ದದ್ರೆ ರೋ ಆಗಿ ಬರ್ತದೆ ಹಿಂಗ ವ್ಯಾಲ್ಯೂ ಬದಲ ಸೈನ್ ಬದಲಾಗುವುದಿಲ್ಲ ಬಟ್ ಯಾವುದಾದ್ರೂ ಎರಡು ರೋ ಗಳನ್ನ ಅದರ ಬದಲಿ ಮಾಡ್ಕೊಂಡ್ರೆ ಒಂದ ಎರಡು ಬದಲಿ ಎರಡ ಒಂದ ಮಾಡ್ಕೊಂಡು ಈ 0 3 0 ಮ್ಯಾಗ ಹೋದ್ರೆ 2 0 0 ತೆಳಗೆ ತಗೊಂಡ್ರೆ ಅವಾಗ ರೋಗಳು ಎರಡು ಬದಲಾದವು ಇಂಟರ್ಚೇಂಜ್ ಆಗಿಲ್ಲ ಬದಲಾದವು ಎರಡು ರೋ ಕಾಲಮ್ಗಳು ಬದಲಾಗಲಿಲ್ಲ ರೋಗಳು ಬದಲಾದವು ಅಂತ ಟೈಮ್ನಾಗ ಏನಾಗ್ತೈತಿ ಸೈನ್ ಅಷ್ಟು ಚೇಂಜ್ ಆಗುತ್ತೆ ಅದನ್ನು ಪ್ರೂವ್ ಮಾಡಿ ಅಂತ ಕೇಳ್ತಾರೆ ಇವು ಎರಡು ಕ್ವೆಶ್ಚನ್ ಪರ್ಫೆಕ್ಟ್ ಮಾಡ್ರಿ 3 ಮಾರ್ಕ್ಸ್ ಇವೆರಡರಾಗ ಒಂದು ಕ್ವೆಶ್ಚನ್ ಬರ್ತದೆ ಎಕ್ಸಾಂಪಲ್ ಯಾವುದಾದ್ರೂ ಕೊಡಬಹುದು ಅವರು ಎಕ್ಸಾಂಪಲ್ ಮೆಥಡ್ ನೆನಪಿಟ್ಕೊಳ್ಳಿ ಫೈನ್ ಯಸ್ ನೋಟ್ ಇಟ್ ಡೌನ್ hence the proof delta equal to delta dash hence the proof. ಓಕೆ ನೋಡಿ 4 ಮಾರ್ಕ್ ಕ್ವೆಶ್ಚನ್ ಬರ್ತಾವ ಇಲ್ಲಿ ಲಕ್ಷ ಕೊಡ್ಬೇಕಾ 4 ಮಾರ್ಕ್ ಕ್ವೆಶ್ಚನ್ ನೋಡಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ದಾಗ ಹಿಂಗ ಕೊಟ್ಟಾರ ಆದ್ರೆ ಆಕ್ಚುಲಿ ಟೆಕ್ಸ್ಟ್ ಬುಕ್ ದಾಗ ಇರೋದು ಪ್ರೂವ್ ದಟ್ ಅಂತ ಕೊಟ್ಟಿರ್ತಾರೆ ಇದನ್ನ ನೋಡಿ if a equal to 3 1 minus 1 2 show that a square minus 5 plus 7 equal to 0 sometimes ಇರ್ತದೆ show that ಅಂದಾಗ ಮೊದಲು ಅದನ್ನ ಪ್ರೂವ್ ಮಾಡಬೇಕು ಬಟ್ ನನಗೆ ಅನ್ಸಿದ ಮಟ್ಟಿಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಶೋ ದಟ್ ಇಲ್ಲ ಈಗ ಇದೋ ಟೈಪ್ ಕ್ವೆಶ್ಚನ್ ಬರೋ ಚಾನ್ಸಸ್ ಹೆಚ್ಚು ಯಾಕಂದ್ರೆ ಶೋ ದಟ್ ಮತ್ತೆ ಅದಕ್ಕೆ 2 ಮಾರ್ಕ್ಸ್ ಇದೆ 4 ಮಾರ್ಕ್ಸ್ 6 ಮಾರ್ಕ್ಸ್ ಇದೆ ಬರ್ತದೆ ಸೊ ಶೋ ದಟ್ ಬರೋದಿಲ್ಲ ಓಕೆ ಇದು ಬರ್ತದೆ ಇದ್ರ ಮೇಲೆ ಡೈರೆಕ್ಟ್ ಏನ್ ಕಂಡಿಡ್ರಿ ಇನ್ವರ್ಸ್ ಆಫ್ a ಕಂಡಿಡ್ರಿ ಅಂತ ಹೇಳಿ ಬರ್ತದೆ ಸೊ ಗಿವನ್ ನೋಡ್ರಿ ಲಕ್ಷ ಕೊಡ್ರಿ ಫಾಲ್ಟ್ ಪ್ರೂವ್ ಮಾಡ್ಕೋದು ಕೊಡಬೇಡ್ರಿ ಯಾಕಂದ್ರೆ ಸ್ಯಾಟಿಸ್ಫೈಸ್ ಅಂತ ಆಲ್ರೆಡಿ ಕೊಟ್ಟಿರ್ತಾರೆ ಅವರು ಸ್ಯಾಟಿಸ್ಫೈಸ್ ಅಂದಾಗ ನೋ ನೀಡ್ ಟು ಪ್ರೂವ್ ಇಟ್ ಅಗೇನ್ ಶೋ ದಟ್ ಅಂತ ಕೊಟ್ಟಿದ್ರೆ ಅಂದ್ರೆ ಅಟ ಪ್ರೂವ್ ಮಾಡ್ರಿ ಬಟ್ ಶೋ ದಟ್ ಕೊಡೋದಿಲ್ಲ ಮಾಡೆಲ್ ಕ್ವೆಶ್ಚನ್ ಪೇಪರ್ ದಾಗ ಹೆಂಗದ ಹಂಗ ಕೊಡಬೇಕಾಗ್ತದೆ ಲಾಸ್ಟ್ ಇಯರ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ದಾಗ ಇಂಟ್ರೊಡ್ಯೂಸ್ ಆದ ಎರಡು ಪ್ರಶ್ನೆಗಳಿವೆ ಇವ ಎರಡು ಪ್ರಶ್ನೆಗಳು ಒಂದು ಪ್ರಶ್ನೆ ಗ್ಯಾರಂಟಿ 4 ಮಾರ್ಕಿಂಗ್ ನಿಮಗೆ ಬಂದಾ ಬರ್ತದೆ that should be with graph linear programming problems ಕೂಡ ಇದ ಇರ್ತದೆ ತಿಳಿತಾ ಅಥವಾ find the value of k ಇದನ್ನ ಅದರ ಕಂಟಿನ್ಯೂಟಿ ಅದು ಬರ್ತದೆ ಬಟ್ 95% ಇದ ಬರ್ತದೆ ಅಥವಾ k ವ್ಯಾಲ್ಯೂ ಕಂಡಿಡಿಗೆ ಬಂದ್ರು ನೋ ಪ್ರಾಬ್ಲಮ್ ಅದು ಈಜಿ ಇದೆ ಫೈನ್ ಎಕ್ಸ್ ಗಿವನ್ ಏನದ ನೋಡಿ a square minus 5a plus 7i equal to 0 ಬಟ್ ನಮಗೆ a ಇನ್ವರ್ಸ್ ಕಂಡುಹಿಡಿಬೇಕು a ಇನ್ವರ್ಸ್ ಕಂಡುಹಿಡಿಬೇಕಂದ್ರೆ ಮೊದಲು i ಈಕ್ವಲ್ ಟು ಮಾಡ್ಕೋಬೇಕು ಆ i ಗೆ a ಇನ್ವರ್ಸ್ ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು ಇದು ಬೇಸಿಕ್ ಸ್ಟೆಪ್ಸ್ ನೆನಪಿಟ್ಕೋಬೇಕು 7i is equal to ಇವನ್ನೆಲ್ಲ ಆ ಕಡೆ ಹೋಗಿದ್ವಿ ಅಂದ್ರೆ 5a minus a square ಆಯ್ತು ಹೌದಾ i ಈಕ್ವಲ್ ಟು ಎಷ್ಟಾಯ್ತು 7 ಅನ್ನು ಆ ಕಡೆ ಹೋಯ್ತು 1/7 5a minus a square ಅನ್ನು ಹೆಂಗ್ ಬರೀತು a into a ಅಂತ ಬರ್ಕೋಬೇಕು ಯಾಕೆ ಹಂಗ ಬರ್ಕೋಬೇಕು ಹೇಳ್ರಿ ಯಾಕಂದ್ರೆ ಇಲ್ಲಿ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ತಾನೆ ಅದರ ಸಲುವಾಗಿ
ಸೊ ಈಗ ಏನ್ ಮಾಡ್ತು ಪ್ರೀ ಮಲ್ಟಿಪ್ಲೈ ಬೈ ಎ ಇನ್ವರ್ಸ್ ಅಂತ. ಪ್ರೀ ಮಲ್ಟಿಪ್ಲೈ ಅಂದ್ರೆ ಏನು, ಅದರ ಹಿಂದೆ ಮಲ್ಟಿಪ್ಲೈ ಮಾಡ್ರಿ ಅಂದಂಗ. ಇಲ್ಲಿ ಏನೇನದ ಟರ್ಮ್ಸ್ ಗೆ ಹಿಂದೆ ಎ ಇನ್ವರ್ಸ್ ಹಚ್ಚ್ರಿ ಅಂದಂಗ. ಓಕೆ, ಐ ಗೆ ಎ ಇನ್ವರ್ಸ್ ಹಚ್ತನು, ಎ ಇನ್ವರ್ಸ್ ಇಂಟು ಐ ಆತು 1/7 ಹಂಗ ಇರಲಿ. 5 a ಹಚ್ತನು, ದಟ್ ಇಸ್ 5 a ಇನ್ವರ್ಸ್ ಇಂಟು a ಆತು ಮೈನಸ್ ಇಲ್ಲಿ ಯಾವುದು ಕರೆ a ಇನ್ವರ್ಸ್ a ಇಷ್ಟು ಬರ್ಬೋದು. 5 a ಇನ್ವರ್ಸ್ ಇಂಟು i ಅಂದ್ರೆ a ಇನ್ವರ್ಸ್. ಲಕ್ಷ ಕೊಡ್ರಿ, ಮ್ಯಾಟ್ರಿಕ್ಸ್ ಒಳಗೆ i ಅಂದ್ರೆ 1 ಅಂತ. i ಅಂದ್ರೆ ಎಷ್ಟು ಅಂದಾಗ 1 ಅಂತ. a ಇನ್ವರ್ಸ್ ಇಂಟು i ಅಂದ್ರೆ a ಇನ್ವರ್ಸ್ 1/7. 5 ಟೈಮ್ಸ್ a ಇನ್ವರ್ಸ್ ಇಂಟು a ಅಂದ್ರೆ i ಅನ್ನ ತಿಳಿತಾ. 7 ಇಂಟು 1/7 ಅಂದ್ರೆ 1 ಅಲ್ಲ, ಹಂಗೆ a ಇನ್ವರ್ಸ್ ಇಂಟು a ಅಂದ್ರೆ i ಅನ್ನ ತಿಳಿತಾ. a ಇನ್ವರ್ಸ್ ಇಂಟು a ಅಂದ್ರೆ i. a ಇನ್ವರ್ಸ್ ಇಂಟು a ಇಂಟು a ಅದ ಅಂದ್ರೆ ಇದು i ಆತ ಆಲ್ರೆಡಿ ಮೊದಲ. i ಇಂಟು a ಮೈನಸ್ i ಇಂಟು a ಅಂದ್ರೆ a ಅಂದಂಗ ಅದು ಹೌದಲ್ಲ. 1/7 5 ಅಂದದ 5i. ಓಕೆ, i ಅಂದ್ರೆ ಏನ 1. 1 ಇಂಟು a is a ಕ್ಲಾಸ್ ಇಷ್ಟ. ಸೊ ಈಗ ಲಾಸ್ಟಿಗೆ ವ್ಯಾಲ್ಯೂ ತುಂಬಿಡ್ರಿ. 1/7 5i ಅಂದ್ರೆ ನೋಡ್ರಿ, i ಅಂದ್ರೆ 1001, 5i ಅಂದ್ರೆ 5001, 7i ಅಂದ್ರೆ 7007, ಹಂಗ 5i ಅಂದ್ರೆ 5005. a ಕೊಟ್ಟಾರ ನೋಡ್ರಿ ಅವ್ರ, ಎಷ್ಟು ಕೊಟ್ಟಾರ ನೋಡ್ರಿ a 31 - 1 2, 31 - 1 ತುಂಬ್ರಿ ಎಷ್ಟು ಆಗ್ತದೆ ನೋಡ್ರಿ 1/7. ಫೈನಲ್ ಆನ್ಸರ್ 5ರ ಹೋದ್ರೆ 2, 0ದಾಗ 1 ಹೋದ್ರೆ 1, -1, 0ದಾಗ -1 +1, 5 - 2 is 3. ಇಷ್ಟಾಗಿ 2 ಬರ್ತದ. ಈ 7 ಅನ್ನು ಒಳಗೆ ಹೋಯಿದ್ರು ಬರ್ತದ. ಸೊ ಲಾಸ್ಟ್ ಸ್ಟೆಪ್ ಅನ್ಕೊಂಡು 7 ಅನ್ನು ಒಳಗೆ ಹೋಗ್ಬಿಡಿ. 2/7 -1/7 1/7 3/7 ಇಷ್ಟು ಮಾಡಿದ್ರೆ ನಿಮಗೆ ಗ್ಯಾರಂಟಿ 4 ಮಾರ್ಕ್. ಅಗದಿ ಈಸಿ ಅದ. ಇದು ಬೈ ಹಾರ್ಟ್ ಹೊಡೆದ್ರು ನೋ ಪ್ರಾಬ್ಲಮ್. ಎರಡ ಪ್ರಾಬ್ಲಮ್ಸ್ ಅದಾವು, ಕಂಪಲ್ಸರಿ 4 ಮಾರ್ಕಿಂಗ್ ಬರ್ತದ, ಮಾಡಲೇಬೇಕು. ತಿಳಿತಾ. ಸ್ಟೆಪ್ ತಗೋರಿ, a ಸ್ಕ್ವೇರ್ ಅದನ್ನು ಕೊಟ್ಟಿರ್ತಾರೆ, i = ಮಾಡ್ಕೋರಿ. i = ಏನ್ ಮಾಡ್ತಿಲ್ಲ ಅದಾದ್ಮ್ಯಾಗ ಮಲ್ಟಿಪ್ಲೈ ಬೈ a ಇನ್ವರ್ಸ್. ಪ್ರತಿಯೊಂದು ಟರ್ಮ್ಗೂ a ಇನ್ವರ್ಸ್ ಮಲ್ಟಿಪ್ಲೈ ಮಾಡ್ರಿ. a ಇನ್ವರ್ಸ್ ಇಂಟು i ಅಂದ್ರೆ a ಇನ್ವರ್ಸ್ ಆಗ್ತತಿ, a ಇಂಟು a ಇನ್ವರ್ಸ್ ಅಂದ್ರೆ i ಆಗ್ತತಿ, i ಇಂಟು a ಅಂದ್ರೆ a ಆಗ್ತತಿ. i ಅಂದ್ರೆ 1 ಅಂದಾಗ ಮನಸ್ಸಿನಾಗ ನೆನಪಿಟ್ಕೊಂಡ್ಬಿಡು. 1 into anything is that anything. i into a ಅಂದ್ರೆ a, a into a inverse ಅಂದ್ರೆ i, a into a inverse ಅಂದ್ರೆ i into a ಅಂದ್ರೆ a inverse into i ಅಂದ್ರೆ a. ತಿಳಿತಾ. ನೋಡಿ ಬಹಳ ಈಸಿ ಮೆಥಡ್ ನೆನಪಿಡ್ತೀನಿ, ಕನ್ಫ್ಯೂಸ್ ಆಗತ್ತಿಲ್ಲ ನಿಮ್ಗೆ. ಅಲ್ಲಿ i ಇತ್ತ ತಿಳ್ಕೊರಿ, ಅದ್ರ ಮಗ್ಲು ಯಾವ್ದು ಅಂದ್ರೆ ಅದ ಆನ್ಸರ್. i ಇಲ್ಲ ತಿಳ್ಕೊರಿ, i ಆನ್ಸರ್. ತಿಳಿತಲ್ಲ. ಇಲ್ಲಿ ನೋಡಿ ಇದ್ರೊಳಗೆ i ಐತಿಲ್ಲ, ಅದ್ರ ಮಗ್ಲು ಯಾವ್ದೈತಿ a ಇನ್ವರ್ಸ್. ಸೊ ಆನ್ಸರ್ a ಇನ್ವರ್ಸ್. ಇಲ್ಲಿ ನೋಡ್ರಿ a into a ಇನ್ವರ್ಸ್ i ಐತನ, i ಇಲ್ಲ ಅಂದ್ರೆ i ನ ಆನ್ಸರ್. ತಿಳಿತಾ. a into a ಇನ್ವರ್ಸ್ i. ಇಲ್ಲಿ ನೋಡ್ರಿ i into a, i ಐತಿಲ್ಲ, ಇಲ್ಲಿ i ಮಗ್ಲು ಯಾವ್ದೈತಿ a. ಸೊ a ಆನ್ಸರ್. ಅಂಡರ್ಸ್ಟುಡ್. i ಇತ್ತಂದ್ರ ಅದ್ರ ಮಗ್ಲು ಇದ್ದದ ಆನ್ಸರ್, ಇರ್ಲಿಲ್ಲ ಅಂದ್ರೆ i ನ ಆನ್ಸರ್. ತಿಳಿತಾ. ಅಥವಾ ಈಸಿಯಾಗಿ ನೆನ್ಪಿಡ್ಬೇಕು, 1 ಅನ್ಕೋಬೇಕು, 1 ಮಲ್ಟಿಪ್ಲೈ ಮಾಡಿ ನೆನ್ಪಿಡ್ಬೇಕು. ಈ ಟೈಪ್ ಇದು ಮಾಡ್ಬೇಕು. ಅಂಡರ್ಸ್ಟುಡ್. ಫೈನ್. ಸೊ ಸಿಮಿಲರ್ಲಿ ಇದನ್ನ ಕೂಡ ಮಾಡಬಹುದು. ಇದನ್ನ ಬೇಕಿದ್ರೆ ನೋಟ್ ಮಾಡ್ಕೋರಿ, ಪಾಸ್ ಮಾಡಿ ನಿಮಗೆ ಬರ್ತಿದ್ರೆ ಬರೀರಿ. ಓಕೆ ಫೈನ್. ಇದೊಂದು ತಿಳಿಸ್ಲಿ. ಎಸ್ ನೋಡಿ, ಇದು ಕೂಡ ಸಿಮಿಲರ್ ಮೆಥಡ್ ನೆನ್ಪಿಟ್ಕೋರಿ. ಸೊಲ್ಯೂಷನ್ ಏನ್ ಕೊಟ್ಟಾರ ನೋಡಿ, ಗಿವನ್ a square minus 4a plus i equal to 0. ಹೌದೋ ಇಲ್ಲೋ? i equal to ಎಷ್ಟು ಆಗ್ತತಿ? ಈ 4a ಆ ಕಡೆ ಹೋಗ್ತು, 4a minus a square. ಸೊ a square ಅನ್ನ ಡಬಲ್ ಆಗಿ ಬರ್ಕೋರಿ, 4a minus a into a. ಈಗ ಏನ್ ಮಾಡ್ರಿ, a ಇನ್ವರ್ಸ್ ಮಲ್ಟಿಪ್ಲೈ ಮಾಡ್ರಿ, ಮಲ್ಟಿಪ್ಲೈ a ಇನ್ವರ್ಸ್. ಪ್ರೀ ಏನೇನ್ರಿ ಬಟ್ ಪೋಸ್ಟಲ್ ಮಾಡಿ ಹೆಂಗಾರ ಮಾಡಿ. ಸೊ i into a ಇನ್ವರ್ಸ್ ಅಥವಾ a ಇನ್ವರ್ಸ್ into i ಯಾವ ಬೇಕಾದ್ರೂ ಮಾಡಿ ನಡೀತದೆ, ಏನು ಡಿಫರೆನ್ಸ್ ಆಗೋಲ್ಲ. 4a into a ಇನ್ವರ್ಸ್ minus a into a into a ಇನ್ವರ್ಸ್. ಫೈನ್. ಸೊ a ಇನ್ವರ್ಸ್ into i ಅಂದ್ರೆ a ಇನ್ವರ್ಸ್ ಆಗ್ತದೆ. ಏನೇನೆ ಎನಿಥಿಂಗ್ into i is that anything.
4a into a inverse ಅಂದ್ರೆ 4i ಆತು. a into a inverse ಅಂದ್ರೆ i ಆತು. a into i. So a inverse is equal to 4i. a into i ಅಂದ್ರೆ a. ಹೌದಾ ಇಲ್ವಾ? Anything into i ಕೂಡ ಏನಾದ್ರು ಮಲ್ಟಿಪ್ಲೈ ಆಗತ್ತಂದ್ರೆ ಅದು ಆನ್ಸರ್. 4 into 1 is 4. ಆಗ 4 into i is 4. a into i is a. ಯಾಕಂದ್ರೆ i ಅಂದ್ರೆ 1. ರೈಟ್? ಸೊ 4i minus a. ಈಗ ತುಂಬ್ರಿ ವ್ಯಾಲ್ಯೂ ಬರುತ್ತೆ. 4i ಅಂದ್ರೆ 4004 minus a ಎಷ್ಟು ನೋಡ್ರಿ ನಮ್ದು 2312. ಫೈಂಡ್ ಔಟ್ ಮಾಡಿ ಕ್ಲಾಸ್. 402 ಹೋದ್ರೆ 2, 0 ಒಳಗೆ 3 ಹೋದ್ರೆ -3, 0 ಒಳಗೆ 1 ಹೋದ್ರೆ -1, 402 ಹೋದ್ರೆ. ಅಂಡರ್ಸ್ಟುಡ್? ಫೈನ್. ತಿಳಿತಲ್ಲ? ಎಸ್. 2 -3 -1 2. ಎಸ್. ಇವ ಎರಡು ಪ್ರಶ್ನೆಗಳು ಬರ್ತಾವು. ಇವ್ರ ಬಿಟ್ಟು ಯಾವ ಪ್ರಶ್ನೆಗಳು ಬರಬಹುದು. ಸೊ ಇಲ್ಲಿ ಇನ್ನೊಂದು 4 ಮಾರ್ಕಿಂಗ್ ಬರ್ತದ ರೀ. ಲಾಸ್ಟ್ ಇದ್ರಾಗ ಇರ್ತದ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಮೇಲೆ ಬರ್ತದ. ಓಕೆ, ಪ್ರೂವ್ ಮಾಡೋ ಬರ್ತಾವ ನೆನಪದಾವಿಲ್ಲ. ಬಟ್ ಅದನ್ನ ಮಾಡದೇ ಇದ್ರೇನೆ ಒಳ್ಳೆ. ಯಾಕೆ ಹೇಳ್ರಿ? ಯಾಕಂದ್ರೆ ಅದು 4 ಮಾರ್ಕಿಂಗ್ ಬರ್ತದೆ. 4 ಮಾರ್ಕಿಂಗ್ ಆಲ್ರೆಡಿ ಮಾಡ್ಕೊಂಡಿರ್ತೀರಿ ನೀವು. ಇದನ್ನ ಮಾಡಿರ್ತೀರಿ, ಕಂಟಿನ್ಯೂಟಿದು ಮಾಡಿರ್ತೀರಿ, ಕೆ ವ್ಯಾಲ್ಯೂ ಕಂಡಿಡಿ. ಇವು ಎರಡು ಗ್ರಾಫ್ ಕೂಡ ಬರ್ತವೆ. ಸೊ ನೀವು ಆಬ್ವಿಯಸ್ಲಿ ಗ್ರಾಫ್ ಮಾಡೇ ಮಾಡ್ತಿರ್ತೀರಿ. ಆ ಗ್ರಾಫ್ LPP ಪ್ಲಸ್ ಇದನ್ನ ಆದ್ರೂ ಮಾಡಿ. ಎರಡು ಕ್ವಶನ್ ಎರಡು ಮಾಡಬೇಕು ಕಂಪಲ್ಸರಿ. ಬಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಒಳಗೆ ಒಂದು 5 ಇಂಪಾರ್ಟೆಂಟ್ ಕ್ವಶನ್ ಅದಾವ ಕಂಟಿನ್ಯೂಟಿ ಒಳಗೆ. ಸೊ ಅವನ್ನ 4 ರಿಂದ 5 ಕ್ವಶನ್ ಮಾಡ್ಬೋದು. ಆಯ್ತಾ? ತಿಳಿದಲ್ಲ? ಸೊ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಅದು ಕೂಡ 4 ಮಾರ್ಕಿಂಗ್ ಬರ್ತದ. ನೀವು ಯಾರು ಮಾಡತ್ತಿದ್ದಿಲ್ಲ ಅದನ್ನ ಮಾಡಿ. ಬಟ್ ಅದು ಬಹಳ ಕ್ವಶನ್ಸ್ ಇರೋದ್ರಿಂದ ಅದು ಮಾಡದೇ ಇರೋದೇ ಬೆಟರ್. ಫೈನ್. ಇವೆರಡು ಈಸಿ ಅದಾವ. ಸೊ ನೋಟ್ ಇಟ್ ಡೌನ್. ನೋಡ್ರಿ 5 ಮಾರ್ಕ್ ಕ್ವಶನ್ ಡಿಟರ್ಮಿನೆಂಟ್ ಒಳಗೆ ಮ್ಯಾಟ್ರಿಕ್ಸ್ ಮೆಥಡ್ ಬರ್ತದ. ಗೊತ್ತಿದ್ದ ಆಲ್ರೆಡಿ ನಿಮಗೆ. ಎರಡು ಕ್ವಶನ್ ತಗೊಂಡಿದ್ರಿಲ್ಲ. ಒಂದೇ ನೀವು ಹೋಮ್ವರ್ಕ್ ಮಾಡಿದ್ರಿ, ಎರಡನೇ ನಾ ಮಾಡ್ತೇನೆ ಆಸ್ ಇಟ್ ಈಸ್. ಸೊ ಈ ತರ ಇನ್ನೊಂದು ಎರಡು ಕ್ವಶನ್ ತಗೊಂಡು ನೀವು ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ರಿ 4 ಲೆಕ್ಕ. ಸೊ ಯಾಕಂದ್ರೆ ನೀವು ಟೈಮ್ ಭಾಳ ತಗೋತದೆ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಇಫ್ ಯು ಹ್ಯಾವ್ ಆಲ್ರೆಡಿ ಪ್ರಾಕ್ಟೀಸ್ಡ್ ಇಟ್, ಇಟ್ ವಿಲ್ ಫಿನಿಶ್ ಇನ್ ವೆರಿ ಲೆಸ್ ಟೈಮ್. ರೈಟ್? ಸೊ ಇಲ್ಲಿ 3 ಈಕ್ವೇಷನ್ ಕೊಟ್ಟಿರ್ತಾರ. ಅವನ್ನ ಮ್ಯಾಟ್ರಿಕ್ಸ್ ಮೆಥಡ್ ಸಾಲ್ವ್ ಮಾಡಬೇಕು. ಸೊ ಗಿವನ್ ಏನದ ನೋಡ್ರಿ, ಇಲ್ಲಿ ಕೊಟ್ಟದನ್ನು ಬರ್ಕೋರಿ. 3x minus 2y plus 3z equal to 8. 2x plus y minus z equal to 1. 4x minus 3y plus 2z equal to 4. Right? So ಇದಕ್ಕೊಂದು ಫಾರ್ಮುಲಾ ಅದ ನಮ್ದು. ax equal to b. ಈ ಫಾರ್ಮುಲಾ ಇಸ್ ಬರ್ಕೋಬೇಕು ಈಗ. a ಅಂದ್ರೆ ಏನು, x ಅಂದ್ರೆ ಏನು, b ಅಂದ್ರೆ ಏನು ನೆನಪಿಡಬೇಕು. a ಅಂದ್ರೆ ಮ್ಯಾಟ್ರಿಕ್ಸ್ ಬರ್ಕೋಬೇಕು. ಹೆಂಗ? ಇಲ್ಲಿರ್ತಕ್ಕಂಥ ಕೋಆರ್ಡಿನೇಟ್ಸ್ ಗಳನ್ನ ಬಳಸಿಕೊಂಡು a ಮ್ಯಾಟ್ರಿಕ್ಸ್ ಅನ್ನ ರೆಡಿ ಮಾಡ್ಕೋಬೇಕು. ನೋಡ್ರಿ 3 -2 3 2 1 -1 4 -3 2. ಹೌದಾ? ಕೋಆರ್ಡಿನೇಟ್ಸ್ ಆಫ್ x y z ಅವುಗಳನ್ನ ಬಳಸಿಕೊಂಡು a ಮ್ಯಾಟ್ರಿಕ್ಸ್ ಅನ್ನ ರೆಡಿ ಮಾಡ್ಕೋಬೇಕು. x ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಫಿಕ್ಸ್ ಅನ್ನೌನ್ಸ್ x y z. ಯಾವುದನ್ನು ಕಂಡು ಹಿಡಿಬೇಕಾಗದಲ್ಲ, ದಟ್ ಇಸ್ ಅವರ್ x. B matrix is a answer matrix. Right hand side ಇರುವುದು ಏನದಾವು 8 1 4. ಫೈನ್. ಗೊತ್ತಾಯ್ತು ಇಷ್ಟ? ರೈಟ್? a ಸಿಕ್ತು, x ಸಿಕ್ತು, b ಸಿಕ್ತು. ನಾವು ಫಸ್ಟ್ ಸ್ಟೆಪ್ ಯಾವುದು? ಡಿಟರ್ಮಿನೆಂಟ್ ಆಫ್ a ಕಂಡುಹಿಡಿಯಬೇಕು. ಇಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ತೋರಿಸಬೇಕು. ಅಷ್ಟು ತೋರಿಸಿದ್ರೆ ನೀವು ಫಸ್ಟ್ ಸ್ಟೆಪ್ ಬಂದಿದ್ದು 2 ಮಾರ್ಕ್ಸ್ ಕೊಡ್ತಾರೆ. ಡಿಟರ್ಮಿನೆಂಟ್ ಆಫ್ a ಬರ್ಕೋರಿ. 3 -2 3 2 1 1 -1 4 -3 2. yes ಇದರ ವ್ಯಾಲ್ಯೂ ಕಂಡುಹಿಡಿಯಿರಿ. 3 into cut 1 2 are 2 -3 into -1 is +3. we have to write -3. 6 -2 plus 2 2 2 are 4 4 into -1 is -4. let's take it as +4 plus 3 into cut ಗೊತ್ತಾಗುತ್ತಲ್ಲ. ಹೀಗೆ ಈ ಜಾಗ ಅದರ ಜೊತೆ ಇರತಕ್ಕಂತ ಕಾಲಮ್, ಅದರ ಜೊತೆ ಇರತಕ್ಕಂತ ರೋ ಅನ್ನು ಬಿಡಬೇಕು. ಯಾವ ತಗೊಂಡಿರ್ತೀರಾ? 2 into -3 -6 4 into 1 +4. ಬಟ್ ನಾವು ಬರೀಬೇಕು 4 1s are +4, but we have to write -4. so 2 into -3 -1 -1 into 3 -3 4 4 8 8 2s are 16 -6 -4 -10 into 3
minus 30 minus 30 ಮತ್ತು minus 3 ಕೂಡಿಸಿದ್ರೆ minus 33 plus 16 minus 17 which is not equal to 0. ಇಲ್ಲಿ ಮಟ್ಟಕ್ಕೆ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತಾವು. ತಿಳಿತಾ? ಯಾವ್ಯಾವ ಮಾರ್ಕ್ಸ್ ಸಿಗ್ತಾವು? ಇದಕ್ಕೆ 1 ಮಾರ್ಕ್ಸ್, ax b ಅಥವಾ ಈ ಮ್ಯಾಟ್ರಿಕ್ಸ್ ಅನ್ನು ತೋರಿಸಿದ್ರೆ ಇದಕ್ಕೆ 1 ಮಾರ್ಕ್ಸ್, 2 ಮಾರ್ಕ್ಸ್ ಸಿಕ್ಕು. ಫೈನ್, ಗೊತ್ತಾಯ್ತಾ? ಅರ್ಧಸಲಿ ಇಷ್ಟ ಸಿಗ್ತಲ್ಲ ಇದು? ಎಸ್. ಯಾರು ವಿಡಿಯೋ ನೋಡಿದ್ರಿ ಪಾಸ್ ಮಾಡಿ ನೋಟ್ ಡೌನ್ ಮಾಡ್ಕೋಬಹುದು. ಎಸ್. ಈಗ ನೋಡಿ ನೆಕ್ಸ್ಟ್ -17 is not equal to 0 ಬಂತ ನೆನಪಿಟ್ಕೋಬೇಕಾದ್ರೆ -17 ಬಂದದ ಮುಂದೆ ಯೂಸ್ ಆಗ್ತದೆ. ಈಗ ನಾವು ಏನು ಕಂಡುಹಿಡಿಬೇಕಂದ್ರೆ ax b ಅದ ನಮಗೆ x ಬೇಕು. x ಏನಾಗ್ತದೆ? a ಇನ್ವರ್ಸ್ into b. ಓಕೆ, ಸೊ ಡಿಟರ್ಮಿನೆಂಟ್ ಆಫ್ a ಅಥವಾ ಡಿಟರ್ಮಿನೆಂಟ್ ಆಫ್ a ಏನು ಮಾಡೋದು ನೋಡ್ರಿ, 3 ಕಟ್ ಮಾಡಿರಿ -2 into 2 is -4. ಹೌದಾ? ಸಾರಿ, -2 ಅಲ್ಲ, 1 into 2 is 2, -3 into 1 is -3 or +3, we have to write -3. 3 into 1 ಎರಡೇ ಎರಡ, -3 into -1 +3, we have to write -3. So minus into 2 is +2, here cut ಆತು 2 to the 4, so it -4 ಬಂದ್ರೆ +4 ಆತು, +3 into bracket, ಇದು ಕಟ್ 2 into -3 -6 -4. ಸೊ ಇವಾಗ ಏನಾಯ್ತು ನೋಡ್ರಿ, that of a ಎಷ್ಟಾಯ್ತು? 2 minus 3 is -1, -1 3 is -3, 4 4 8 2 is 16, -6 -4 -10 3 is -30, -30 3 -13 plus 16 ಅಂದ್ರೆ -17 ಆಯ್ತು. -17 is not equal to 0. ಇಷ್ಟು ನೀವು ತೋರಿಸಿದ್ರೆ ಅಂದ್ರೆ you will get 2 marks. Fine? Yes. ನೋಡಿ ನೋಟ್ ಡೌನ್ ಮಾಡ್ಕೊರಿ, ಪಾಸ್ ಮಾಡಿ. Yes. Next ನೋಡಿ, ನೆಕ್ಸ್ಟ್ ಏನಾಗ್ತದೆ ಲಕ್ಷ ಕೊಡ್ರಿ. ಎಸ್, ಈಗ ನೋಡಿ x is equal to a inverse e ಬರ್ಕೋತೀವಿ. ಅಂದ್ರೆ a inverse ಏನಾಯ್ತು? a inverse ಅಂದ್ರೆ 1/a into adjoint of a. adjoint of a ಹೆಂಗೆ ಕಂಡುಹಿಡಿಬೇಕು ನೋಡಿ, ಇಲ್ಲಿ ಏನಿತ್ತಲ್ಲ a ಏನ ಬರ್ಕೋಬೇಕು, 3 - 2 - 3 2 1 - 1 4 - 3 2. ಸೊ ಮತ್ತೆ ಎರಡು ರೋಗಳನ್ನು ವಾಪಸ್ ಬರ್ಕೋರಿ, 3 - 2 3 2 1 -1. ಈಗ ಏನಾಗ್ತಿದ್ದು 3 5 × 3 ಇನ್ನ ಎರಡು ಕಾಲಮ್ ಬರಬೇಕು, 5 × 5 ಮಾಡ್ಕೋಬೇಕು ನಾವು. ಅದು 3 2 4 3 2 ಮಾಡ್ಕೋಬೇಕು. ಲಾಸ್ಟಿಗೆ ಮತ್ತೆ 3 2 4 3 2 -2 1 -3 -2 1 -2 1 -3 -2 1. ಇಷ್ಟು ಮಾಡ್ಕೋಬೇಕ್ರಿ. ಇಷ್ಟು ಮಾಡ್ಕೊಂಡಿ ಏನ್ ಮಾಡ್ಕೋಬೇಕಿಲ್ಲ ಅಂದ್ರೆ ಫಸ್ಟ್ ರೋ ಅನ್ನ ಫಸ್ಟ್ ಕಾಲಮ್, ಫಸ್ಟ್ ರೋ ಇದು ಫಸ್ಟ್ ಕಾಲಮ್, ಇವುಗಳನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ವ್ಯಾಲ್ಯೂ ಅನ್ನ ತುಂಬತಾ ಹೋಗ್ಬೇಕ್ರಿ. adjoint of a is equal to adjoint of a ಅಥವಾ ನಾವು ಏನಂತೀವಿ ಇದಕ್ಕೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇದು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಆಕ್ಚುಲಿ adjoint of a ಇದು ಉಲ್ಟಾ ತಗೋಬೇಕಾಗ್ತದೆ. ಎಸ್, ಮಾಡ್ಕೋತ ಹೋಗಿ ನೋಡೋಣ. 1 into 2, ಸೊ 1 into 2 ಎಷ್ಟಾಯ್ತು? 2 ಲಕ್ಷ ಗೊತ್ತಾಗ್ತದಲ್ಲ. 1 into 2 2 -3 into -1 +3, we have to write -3. So 2 - 3 ಫಸ್ಟ್ ಇದ್ರ. ನೆಕ್ಸ್ಟ್ ಇದು ಮುಗಿತು. ನೆಕ್ಸ್ಟ್ ಈಗ ನೋಡಿ -1 into 4 2 into 2 -1 into 4 is -4, 2 into 2 is +4, so we have to write -4 there also. Next 2 into -3 4 into 1 2 into -3 is -6, 4 into 1 is +4, we have to write -4. actually the last matter, this and that should be covered. ಇದು ಕಷ್ಟ ಕವರ್ ಆದ ಸಣ್ಣ ಅಲ್ಲಿ ಬರೋದು. yes. next ನೋಡಿ ಫಸ್ಟ್ ಇದು ಮುಗಿತು. ನೆಕ್ಸ್ಟ್ ಈ ಕಡೆ ಬರೋಣ. ಇನ್ನ -3 into 3 -2 into 2 -3 into 3 -9 -2 into 2 is -4, let's write +4 here. next 2 into 3 6 3 into 4 12. next 4 into -2 8 -8 3 into -3 is -9,
ಸೊ ಸೆಕೆಂಡ್ ಮುಗೀತು. ಎಸ್ ಲಾಸ್ಟ್ ನೋಡ್ರಿ ಹೆಂಗ್ ಮಾಡ್ಕೋಬೇಕು ನೋಡ್ರಿ, ಇದನ್ನ ಇದ್ರ ಕೂಡ ಮಲ್ಟಿಪ್ಲೈ ಮಾಡಬೇಕು, ಮುಂದೆ ಇದನ್ನ ಇದ್ರ ಕೂಡ ನಿಮ್ಗೆ ಗೊತ್ತದ ಆಲ್ರೆಡಿ. ನೆಕ್ಸ್ಟ್ ಇದು ಹಿಂಗ -2 into -1 plus 2 1 3s are plus 3 we have to write -3 -2 -1 is +2 3 1s are 3 so minus ಆಗಬೇಕು -3 ಬೇಕು. ನೆಕ್ಸ್ಟ್ 3 2s are sorry 3 into -1 ನೋಡಿ ನೆಕ್ಸ್ಟ್ ಏನಾಗ್ತದೆ 3 2s are 6 6 3 1s are -1 is -3 so we have to write +3. next 3 1s are 3 2 into -2 -4 we have to write +4 so ಏನೇನು ಬಂತು ನೋಡ್ರಿ ನಮ್ಮ ಆನ್ಸರ್ಗಳು -1 -8 -10 -5 -6 1 again 9 7 ಸೊ ಇಷ್ಟ ಆನ್ಸರ್ಗಳು ಬರಬೇಕ್ರಿ. ನೀವು ಕೋಫ್ಯಾಕ್ಟ್ ನಾರ್ಮಲ್ ಮೆಥಡ್ ಮಾಡಿದ್ರು ಕೂಡ ಬರ್ತಾವೆ ಇಷ್ಟ ಆನ್ಸರ್ಗಳು. ಸೊ ಚೆಕ್ ದ ಆನ್ಸರ್ಸ್ -1 -8 -10 -5 -6 -1 -1 9 7. so what we got now is cofactor matrix. ನಮಗೆ ಏನು ಸಿಕ್ತು ಈಗ cofactor ಸಿಕ್ತು. ಇನ್ನೊಂದು adjoint ಕಂಡುಹಿಡಿಯಬೇಕಂದ್ರೆ ಇದರ ಟ್ರಾನ್ಸ್ಪೋಸ್ ತಗೋಬೇಕು. ಇದರ ಟ್ರಾನ್ಸ್ಪೋಸ್ ಆದ್ರೆ adjoint ಆಗ್ತದೆ. ಸೊ ನೋಡಿ adjoint ಬರೀತನ adjoint ಆಫ್ ಏನಾಗ್ತದೆ ನೋಡ್ರಿ, ಅದರ ಟ್ರಾನ್ಸ್ಪೋಸ್ ತಗೋರಿ -1 -8 -10 -5 -6 1 -1 9 7. ಸೊ ಇಲ್ಲಿ ಮಟ್ಟ ನೋಟ್ ಡೌನ್ ಮಾಡ್ಕೊರಿ. ಇದಕ್ಕೆ 2 ಮಾರ್ಕ್ ಸಿಗ್ತದ ನಿಮಗೆ. ಓಕೆ adjoint ಆಫ್ a ಅಂತ ಹೇಳಿದ್ರೆ 2 ಮಾರ್ಕ್ ಸಿಗ್ತದ. ಫೈನ್. ಓಕೆ ಎಸ್. ಈಗ ನೆಕ್ಸ್ಟ್ ನೋಡಿ. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಪ್ರಾಕ್ಟೀಸ್ ಬೇಕು ಮೊದಲು. ಪ್ರಾಕ್ಟೀಸ್ ಇರ್ತದೆ ಒಂದು 10 ನಿಮಿಷ ಮುಗಿಸಬಹುದು, ಇಲ್ಲ ಅಂದ್ರೆ 20-25 ನಿಮಿಷ ಹೋಗ್ತದೆ. adjoint ಆಫ್ a ಒಂದಿರಲಿ ಡಿವೈಡೆಡ್ ಬೈ -17 ಇರಲಿ, ಅದು a ಇನ್ವರ್ಸ್ ಇತ್ತು ನಮಗೆ. ನೋಡ್ರಿ ಏನದ ನಮ್ದು x is equal to a inverse into b, that is x by z is equal to 1 by determinant of a into a inverse. So that is ಇಷ್ಟಾಗ್ತದೆ 1 by -17. so ಇದು ಎಷ್ಟಾಯ್ತು -1 5 -1 -8 -6 9 -10 1 7. ಇದು adjoint of a ಸಿಕ್ಕದ ನಮಗೆ. into b ಇರ್ತದ ರೀ, ಗೊತ್ತಾಗ್ತಿಲ್ಲ ನಾ ಹೇಳೋದು. ಫಸ್ಟ್ ಗೆ ನಾವು ಮಾಡ್ಕೊಂಡಿರ್ತೀವಿ, ನೆನಪದಲ್ಲ ನಿಮಗ x is equal to a inverse into b ಇರ್ತದ. a inverse ಬರ್ದೆ ನಾನು ಈಗ ಅಷ್ಟು a inverse ಅಂದ್ರೆ 1 by a adjoint of a 1 by determinant of a is -17 adjoint of a ಬಂತು into b. b ಎಷ್ಟು ಬಂದಿತ್ತು ನೋಡ್ರಿ ನಮ್ದು, b ಇಲ್ಲದ 8 1 4 8 1 4. ಈಗ ಮಲ್ಟಿಪ್ಲೈ ಮಾಡ್ಕೋಬೇಕು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸೊ ಮ್ಯಾಟ್ರಿಕ್ಸ್ ನೀವು ಆಲ್ಮೋಸ್ಟ್ ಕವರ್ ಮಾಡಿದಾಗ ಡಿಟರ್ಮಿನೆಂಟ್ಸ್ ಒಳಗೆ ಇದನ್ನ ಮೆಥಡ್ ಮಾಡಿದ್ರೆ ನೀವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಭಾಳ ಸಲ ಕವರ್ ಆಗಿಬಿಡ್ತದೆ. ಎಸ್ ಮಾಡ್ಕೋರಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ನೋಡ್ರಿ ಇದನ್ನ ಅಷ್ಟೇ ಇಟ್ಬಿಡ್ರಿ, ಇವನ್ನೆರಡು ಮಲ್ಟಿಪ್ಲೈ ಮಾಡ್ಕೋತ ಹೋಗಿ ನೋಡ್ರಿ. ಮೊದಲು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ತಿದ್ರೆ ಆರ್ಡರ್ ಬರ್ಕೋಬೇಕಿದ್ರು 3 × 3 ಇದ್ರದ್ದು 3 × 1 3 ರೋ ಅದಾವು 1 ಕಾಲಮ್. ಸೊ 3 3 ಹೋತು, ಫೈನಲ್ ಆನ್ಸರ್ ಬರಬೇಕು 3 × 1. 3 × 1 ಅಂದ್ರೆ 3 ರೋ ಬರಬೇಕು, 1 ಕಾಲಮ್ ಬರಬೇಕು. ಅದನ್ನ ಗೊತ್ತಿರಬೇಕು ನಿಮ್ಗೆ. 3 ರೋ ಅಂದ್ರೆ ಇಲ್ಲೊಂದು 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 ಇಷ್ಟ ಬರ್ತದೆ. ಇಲ್ಲೊಂದು ಆನ್ಸರ್ ಇಲ್ಲೊಂದು ಆನ್ಸರ್ ಇಲ್ಲೊಂದು ಆನ್ಸರ್. ಏನೇನಾದ್ರು ನೋಡ್ರಿ. ಫಸ್ಟ್ ಕಾಲಮ್ ತಂದು ಫಸ್ಟ್ ರೋ ಮೇಲೆ ಹೋಗಿರಿ. -1 × 8 -8 5 × 1 +5 -1 × 4 -1. ಹೌದಾ 1 by -17 ಹೊರಗೆ. ನೆಕ್ಸ್ಟ್ ಇದ ಕಾಲಮ್ ತಂದು ಸೆಕೆಂಡ್ ರೋ ಮೇಲೆ ಹೋಗಿರಿ. -8 × 8 -64 -6 × 1 -6 9 × 4 36. ಅದ ಕಾಲಮ್ ತಂದು ಥರ್ಡ್ ರೋ ಮೇಲೆ ಹೋಗಿರಿ. -10 × 8 -80 1 × 1 1 7 × 4 ಹೌದಾ. ಸೊ ಈ ಸುತ್ತಾಗಿ ಮಾಡಿದ್ವಿ ಅಂದ್ರೆ -1 by 17 ನೋಡ್ರಿ ಒಳಗ -8 -4
as something is missed. Sir, minus 5 ಆಗಬೇಕು. Yes. Okay, that means ಇದು minus 5. minus 5. Yes. Okay. So minus 1 minus 5, that is minus 8 minus 5 minus 4 ಅಂದ್ರೆ ಎಷ್ಟಾಯ್ತು minus 17. minus 64 minus 6 is minus 70 plus 36 minus 34. minus 80 plus 1 28. So 29 ದ minus 80 ಹೋತಂದ್ರೆ minus 51. ಹೌದಾ? ಎರಡು ಕಡೆ ಮೈನಸ್ ಇದೆ, ಎಲ್ಲ ಮೈನಸ್ ಗಳು ಕ್ಯಾನ್ಸಲ್ ಆಗಿ 17 1 ಜಾ 17 2 ಜಾ 17 3 ಜಾ ಆಲ್ರೆಡಿ x y z ಅದಾವು. ಸೊ ಇಲ್ಲಿ ಒಂದು 1 2. So that implies x equal to 1 y equal to 2 z equal to 3. ನೋಡಿ 90% of the answers will be 1 2 3. 1 2 3 ಇರಬೇಕು, 1 2 -1 ಇರಬಹುದು, -1 2 -3 ಇರಬಹುದು. ಒಟ್ಟು -3 to +3 ಒಳಗೆ ಆನ್ಸರ್ಗಳು ವೇರಿ ಆಗ್ತಿರ್ತಾವ. ಮ್ಯಾಟ್ರಿಕ್ಸ್ ಮೆಥಡ್ ಅದು ಓನ್ಲಿ ಯಾವ್ದಾದ್ರು ಒಂದು ಕ್ವೆಶ್ಚನ್ 10 40 ಇರ್ತದ, ಅದನ್ನ ತಲೆಗೆಡಿಸ್ಕೊಂಡು ಬೇಡ್ರಿ. ನಿಮ್ಮ ಬದಲು ಆನ್ಸರ್ ಕರೆಕ್ಟ್ ಆಗಿ ಗೊತ್ತಾಗಬೇಕಂದ್ರೆ ಈ ಆನ್ಸರ್ ಗಳನ್ನ ಯಾವ್ದಾದ್ರು ಈಕ್ವೇಷನ್ ತುಂಬಿಡ್ರಿ. ಇಲ್ಲಿ ತುಂಬ್ರಿ ಅಂದ್ರೆ ಈಜಿ ಇದು ಸೆಕೆಂಡ್ ಅದ ನೋಡಿ ತುಂಬ್ರಿ. 2 1 ಜಾ 2 ಪ್ಲಸ್ y ಅಂದ್ರೆ 2 ಅದ ಮೈನಸ್ z ಅಂದ್ರೆ 3 ಅದ ಈಕ್ವಲ್ ಟು 1 ಆಗ್ತದ ನೋಡ್ರಿ. 4 3 ಈಕ್ವಲ್ ಟು 1 ಕರೆಕ್ಟ್ ಅಂದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಐತಿ ಅದು ಹಂಗೆ ಚೆಕ್ ಮಾಡಿ. ಬಟ್ ನೀವು ರಿಪೀಟೆಡ್ ಆಗಿ ಒಂದ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಿಮ್ಮ ಆನ್ಸರ್ ನಮಗೆ ಗೊತ್ತಿರ್ತದೆ. ಡಿಟರ್ಮಿನೆಂಟ್ ಆಫ್ a ಕೂಡ ಗೊತ್ತಿರ್ತದೆ. 40 ಬರ್ಬೋದು, -17 ಬರ್ತೈತಿ, ಒಂದು ಕಡೆ ಒಂದು ಕಡೆ 10 ಬರ್ತೈತಿ. ಇವು ನೆನಪಿಡಬೇಕು. ವಾಪಸ್ ಲೆಕ್ಕ ಮಾಡಿದ್ರೆ ನೆನಪು ಉಳಿತಾವ. ತಿಳಿತಾ? ಎಸ್, ನೋಟ್ ಇಟ್. ನೋಟ್ ಡೌನ್ ಮಾಡ್ಕೋರಿ ಇದನ್ನ.